ಲೋಕಕ್ಕೆ ಸ್ವಾಗತ. ನಾನು ರಮ್ಯಾ. ಸಿನಿರಂಗದ ಸ್ಪೆಷಲ್ ಸುದ್ದಿಗಳು, ಬಣ್ಣ ಲೋಕದ ಗಾಸಿಪ್ಗಳು, ನಿಮ್ಗಿಷ್ಟದ ನಟ ನಟಿಯರ ಬಗ್ಗೆ ಫುಲ್ ಅಪ್ಡೇಟ್ಸ್, ಚಿತ್ರರಂಗದ ಆಗು ಹೋಗುಗಳು ಇವೆಲ್ಲ ಒಮ್ಮೆಲೆ ನಿಮಗೆ ಸಿಗುವ ತಾಣ ಚಿತ್ರನಗರಿ. ಇವತ್ತಿನ ಹೈಲೈಟ್ಸ್: ಸರ್ವಸ್ವ ಚಿತ್ರದ ಐಟಮ್ ಸಾಂಗ್ ರಿವೀಲ್, ಸಂಯುಕ್ತ 2 ಚಿತ್ರಕ್ಕೆ ಹ್ಯಾಟ್ರಿಕ್ ಹೀರೋ ಕಂಠದಾನ, ಕೌರವ ಒನ್ಸ್ ಮೂರ್ನ ಕಂಪ್ಲೀಟ್ ರಿಪೋರ್ಟ್, ಬಿಸಿ ಗರ್ಲ್ ಶ್ರುತಿ ಹರಿಹರನ್ಗೆ ಸಿಕ್ತು ಬಂಪರ್ ಆಫರ್. ಸರ್ವಸ್ವ ಚಿತ್ರಕ್ಕಾಗಿ ಸರ್ವ ಪರಿತ್ಯಾಗಿಯಾದ ಶ್ರೇಯಾ ಪಾಟೀಲ್ ಸರ್ವಸ್ವಕ್ಕೆ ಸಾಥ್ ನೀಡಿದ ಕರ್ವಾ ತಿಲಕ್, ರಾಕ್ಲೈನ್ ಸ್ಟುಡಿಯೋದಲ್ಲಿ ಐಟಮ್ ಘಮ ಘಮ. ಇದು ಸರ್ವಸ್ವ ಚಿತ್ರದ ಐಟಮ್ ಸಾಂಗ್. ಸಂಭ್ರಮ್ ವಿ ಶ್ರೀಧರ್ ಸಂಗೀತವಿರುವ ಐಟಮ್ ಸಾಂಗ್ ನಲ್ಲಿ ತಿಲಕ್ ಶೇಖರ್ ಮತ್ತು ಮುಂಬೈನ ಐಟಮ್ ಡ್ಯಾನ್ಸರ್ ಸಿಯಾ ಪಾಟೀಲ್ ನಡುವೆ ಮೂಡಿ ಬರುವ ಐಟಮ್ ಸಾಂಗ್ ನೀವು ನೋಡಲೇಬೇಕು. ಮೊದಲು ನಿಮ್ಗೆ ಸರ್ವಸ್ವ ಚಿತ್ರದ ಈವರೆಗಿನ ಅಪ್ಡೇಟ್ಸ್ ನ ಹೇಳ್ತೀನಿ, ಕೇಳಿ. ಸರ್ವಸ್ವ ತಿಲಕ್ ಶೇಖರ್, ಮೇಘನಾ ಅಪ್ಪಯ್ಯ, ರಾನಿಶಾ ಕಾಶವಿ, ಚೇತನ್, ದೊಡ್ಡ ಮತ್ತು ಟ್ಯಾಲೆಂಟೆಡ್ ತಾರಾ ಬಳಗ ಇರುವ ಈ ಸಿನಿಮಾ ಹೊಸ ಡೈರೆಕ್ಟರ್ ಶ್ರೇಯಸ್ ಕಬ್ಬಡಿ, ಸೂರಜ್ ಬಂಗೇರ ನಿರ್ಮಾಣದಲ್ಲಿ ಭುಂಪಿ ಟೆಂಡರ್ ಪಲ್ ಸಿಂಗ್ ರೈನಾ ಛಾಯಾಗ್ರಹಣ ಇರುವ ಸಿನಿಮಾ. ಸಿನಿಮಾದ ಒನ್ ಆಫ್ ದಿ ಹೈಲೈಟ್ ಸಾಂಗ್ ಅಂತಾನೆ ಹೇಳ್ಬಹುದು. ಬಾಲೆ ಬಾಲ ಹಾಡಿಗೆ ಧನು ಮಾಸ್ಟರ್ ನೃತ್ಯ ಸಂಯೋಜನೆ ಮೂಡಿ ಬರುತ್ತಿರುವ ಈ ಹಾಡಿನ ಚಿತ್ರೀಕರಣದ ಕೊನೆಯ ಭಾಗ ನಮ್ಮ ಚಿತ್ರನಗರಿ ಕ್ಯಾಮ್ರಾ ಕಣ್ಣಿಗೆ ಸಿಕ್ಕಿದ್ದು ಹೀಗೆ. ಇದರಲ್ಲಿ ಒಂದು ಆಲ್ಬಮ್ ಸಾಂಗ್ ಥರ ಶೂಟಿಂಗ್ ಇರುತ್ತೆ. ಅದರಲ್ಲಿ ಒಂದು ಐಟಮ್ ನಂಬರ್ ಥರ ಪ್ಲ್ಯಾನ್ ಮಾಡಬೇಕು ಅಂದಾಗ ಆಲ್ಬಮ್ ಸಾಂಗು ಥರ ಒಂದು ಫೀಲ್ ಮಾಡೋಣ ಅಂಥೇಳಿ ಒಂದು ವೈಟ್ ಬ್ಯಾಕ್ಡ್ರಾಪಲ್ಲಿ ಮಾಡಿಬಿಟ್ಟು ನೆಕ್ಸ್ಟ್ ಬಂದು ಕಲರ್ಫುಲ್ ಲೈಟ್ಸಲ್ಲಿ ಮಾಡೋಣ ಅಂತ 2 ಸೆಟಪ್ಪಲ್ಲಿ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಒನ್ ಡೇಲಿ ಇದು ಎಲ್ಲ ಪ್ಲ್ಯಾನ್ ಮಾಡಿ ರೆಡಿ ಮಾಡ್ತಾಯಿದ್ದೀವಿ. ಚೆನ್ನಾಗಿ ಬರ್ತಾಯಿದೆ. ನೆಕ್ಸ್ಟ್ ನೀವು ನೋಡಿ ಹೇಳಬೇಕು. ಖಂಡಿತ ಈ ಹಾಡು ಬಂದಾಗ ಸಿನಿಪ್ರಿಯರು ಕೇಳ್ತಾ ಕೇಳ್ತಾ ತನ್ಮಯ ಆಗೋದಂತೂ ನಿಜ. ಅಷ್ಟು ಮಜಬೂತಾಗಿ ಚಿತ್ರೀಕರಿಸಲಾಗಿದೆ. ಇಡೀ ಚಿತ್ರತಂಡ ಇದ್ರ ಬಗ್ಗೆ ಹೇಳೋದು ಹೀಗೆ. ಇದು ಆ್ಯಕ್ಚುಲಿ ಬಂದು ಸರ್ವಸ್ವ ಅಂತ ಮೂವಿಯಲ್ಲಿ ಸರ್ವಸ್ವ ಅಂತ ಒಂದು ಫಿಲ್ಮ್ ಮಾಡ್ತಿರೋದು. ಆ ಶೂಟಿಂಗ್ ಸೆಟಪ್ ಥರ, ಸೊ ದಟ್ ನಾವು ಫಿಲಮ್ ಶೂಟಿಂಗಲ್ಲಿ ಯಾವ ಥರ ಮಾಡ್ತಾರೆ, ಯಾವ ಥರ ಲೈಟ್ ಬಾಯ್ಸ್ ಎಂಜಾಯ್ ಮಾಡ್ತಾರೆ, ಯಾವ ಥರ ಈ DOP ನೋಡ್ತಾರೆ ಐಟಮ್ ಸಾಂಗ್ ಮಾಡೋವಾಗ. ಕೆಲವೊಬ್ರಿಗೆ ಅನಿಸಿರ್ತೈತೆ ಬಿಡು ನಾವು ಡೈಲಿ ನೋಡ್ತೀವಲ್ಲ ಈ ಶೂಟಿಂಗ್ ಅಂತ, ಆ ಥರ ಬೋರಿಂಗಲ್ಲಿ ಕೂತ್ಕೊಂಡು ಬರೀ ಅವ್ರು ಕೆಲಸ ಮಾಡ್ತಿರ್ತಾರೆ. ಇನ್ನು ಕೆಲವೊಬ್ಬರು ಐಟಮ್ ಸಾಂಗ್ ಐಟಮ್ ಡ್ಯಾನ್ಸರ್ ಅಂದ್ಬಿಟ್ಟು ನೋಡ್ತಾ ಇರ್ತಾರೆ. ಆ ಸ್ಟೈಲಲ್ಲಿ ನಾವು ಒಂದು ಶ್ರೇಯಾ ಪಾಟೀಲ್ ಅಂತ ಆ್ಯಕ್ಟ್ರೆಸ್ನ ಮುಂಬೈಯಿಂದ ಕರೆಸ್ಬಿಟ್ಟು ಒಂದು ಶೂಟ್ ಮಾಡಿದ್ದೀವಿ. ವಂಡರ್ಫುಲ್ ಎಕ್ಸ್ಪೀರಿಯೆನ್ಸ್. ಆಲ್ಮೋಸ್ಟ್ ನಾವು ಸಿನಿಮಾ ಇವತ್ತು ಲಾಸ್ಟ್ ಡೇ ಶೂಟಿಂಗು. ಸೊ ಟಾಕಿ ಎಲ್ಲ ಮುಗಿಸಾಯಿತು. ಒಂದು ಒಳ್ಳೆ ಟೀಮ್, ಎಸ್ಪೆಷಲಿ ನಾನು ಯಾವುದೇ ಸಿನಿಮಾ ಮಾಡಿದ್ರೂ ಒಂದು ಒಳ್ಳೆ ಯಂಗ್ ಎನರ್ಜೆಟಿಕ್ ಟೀಮ್ ಬೇಕಾಗುತ್ತೆ. ಅದಕ್ಕೆ ಒಂದು ಸಿನಿಮಾ ಎನರ್ಜಿ ಏನಿದೆ ದಟ್ ಕ್ಯಾರಿ ಫಾರ್ವರ್ಡ್ಸ್ ಇನ್ ದ ಆನ್ ಸ್ಕ್ರೀನ್. ಸೊ ಹೊಸ ಡೈರೆಕ್ಟರು ಶ್ರೇಯಸ್ ಕಬ್ಬಡಿ ಅಂತ, ಒಳ್ಳೆ ಒಂದು ಕಾನ್ಸೆಪ್ಟ್, ಏನೋ ಒಂಥರ ಡಿಫ್ರೆಂಟ್ ಕಾನ್ಸೆಪ್ಟ್. ಅಂದರೆ ನನ್ನ ಈ ಒಂದು ಕರಿಯರಲ್ಲಿ ನಾನು ಯಾವತ್ತೂ ಈ ಥರ ಒಂದು ಪಾತ್ರ ಮಾಡಿರಲಿಲ್ಲ. ಎಸ್ಪೆಷಲಿ ಈ ಸಿನಿಮಾದಲ್ಲಿ ಒಬ್ಬ ನಿರ್ದೇಶಕನ ಪಾತ್ರ ಮಾಡ್ತಾಯಿದ್ದೀನಿ ನಾನು. सीरियसली बहुत मज़ा आ रहा है
और वेरी टैलेंटेड पीपल जो कन्नड़ी फिल्म के लोग होते हैं. ये लैंग्वेज मुझे बहुत पसंद है, बहुत हार्ड वर्कर लोग हैं. और सबसे ज़्यादा खुशी इस बात की है कि मैं श्रेयस जी की फ़िल्म कर रही हूँ और मेरा गाना मतलब हमारा गाना धनंजय जी हमारे कोरियोग्राफर वो कोरियोग्राफी कर रहे हैं, तो आई एम फीलिंग वेरी ग्रेट. ಒಂದು ಒಳ್ಳೆ ಔಟ್ಪುಟ್ ತೆಗಿಬೇಕು, ಒಳ್ಳೆ ವರ್ಕ್ ಮಾಡಬೇಕು, ಈ ಸಾಂಗು ಹೈಲೈಟ್ ಆಗಬೇಕು. ಇಲ್ಲಿವರೆಗೂ ನಮ್ಮ ಕೊರಿಯೋಗ್ರಾಫರು ಅವಾರ್ಡ್ ಬರಬೇಕು ಸಾಂಗ್ಗೆ ಅಂತ ಹೇಳಿ ಸಾಂಗ್ ಮಾಡ್ತಿದ್ದಾರೆ ಇವತ್ತು. ಅದಕ್ಕೇ ಅವ್ರಿಗೆ ಸಪೋರ್ಟ್ ಮಾಡೋಕ್ಕೆ ನನ್ನ ಕಡೆಯಿಂದ ನಾನು ಆದಷ್ಟು ಒಳ್ಳೆ ಸೆಟ್ಟು, ಆದಷ್ಟು ಒಳ್ಳೆ ಲೈಟಿಂಗ್ ಮಾಡ್ಸೋಕ್ಕೆ ಪ್ರಯತ್ನ ಒಂದು ಮಾಡ್ತಾಯಿದ್ದೀನಿ. ಡೈರೆಕ್ಟರ್ ಬಗ್ಗೆ ತುಂಬ ಅಂದರೆ ನಮಗೆ ಈಗ ನಾವು ಕಾಮಿಡಿ ಏನೋ ಕ್ಯಾರೆಕ್ಟರ್ ಮಾಡಬೇಕಾದ್ರೆ ನಮಗೆ ಸಪೋರ್ಟ್ ಮಾಡಬೇಕು ಮತ್ತು ಸ್ವಲ್ಪ ಫ್ರೀ ಆಗಿಬಿಡಬೇಕು. ಬಿಡ್ತಾರೆ ಅವರು ಸ್ಕ್ರಿಪ್ಟು ಅದೆಲ್ಲ ನೋಡ್ಕೊಂಡು ನಮಗೆ ಏನು ಕೆಲಸ ಮಾಡಬೇಕು ಅನಿಸುತ್ತೆ ಮಾಡೋಕ್ಕೆ ಬಿಡ್ತಾರೆ.